ಎಷ್ಟಿದೆ? 10. 10 12 ಕೊಡಿ. ಎಷ್ಟಿದೆ? 10. 10 12 ಕೊಡಿ. 10 12 ಕೊಡಿ. ತೊಳಿ ಸರ್. ಆಯ್ತು ತೊಳಿ ಸರ್. ಸರ್, ಇವರು ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದ್ದಾರೆ. ಏನಂತ? ಯಾರೇ ಒಬ್ಬ ನಮ್ಮ ಸರ್ಕಾರಿ ನೌಕರ ₹1 ಲಂಚ ತಗೊಂಡ್ರೆ ಫೋನ್ ಮಾಡಿ ಅಂತ. ಈಗ ಎಲ್ಲಿ ಕಾಂಟ್ಯಾಕ್ಟ್ ಮಾಡಲಿ? ಎಲ್ಲಿ ಸಿಗ್ತಾರೆ ಮುಖ್ಯಮಂತ್ರಿಗಳು? ಅದೇ ಎಲ್ಲಿ ಅದು ಏನು ಮಾಡಬೇಕು ನಂಗೆ ಅರ್ಥ ಆಗ್ತಾ ಇಲ್ಲ. ಅಪ್ಲೈ ಮಾಡ್ಬಿಡಿ ಸಾಕು. ಅಲ್ಲ, ನಾನು ಕೇಳ್ತಾ ಇರೋದು, ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರಿ ಕಚೇರಿಲಿ ₹1 ಯಾರಾದರೂ ಲಂಚ ತಗೊಂಡ್ರು ಅವ್ರನ್ನ ನನಗೆ ಒಂದು ಗಮನಕ್ಕೆ ತಗೊಂಬನ್ನಿ ಅಂತ ಹೇಳಿದ್ದಾರೆ. ಈಗ ನಾನು ಎಲ್ಲಿ ಹುಡುಕ್ಲಿ ಅವ್ರನ್ನೀಗ? ನನಗೆ ಗೊತ್ತಿಲ್ಲ, ನೀವು ಹೇಳಬೇಕು. ಮುಖ್ಯಮಂತ್ರಿ ಹೇಳ್ತಾರ ತಪ್ಪ ಅಥವಾ ಅಧಿಕಾರಿಗಳು ನಡ್ಕೊಳ್ತಾರ ತಪ್ಪ ಅಂತ? ಅಲ್ಲ ಸರ್, ಒಬ್ಬ ಸಣ್ಣ ಪುಟ್ಟ ವ್ಯಾಪಾರಿ ಹತ್ರ ನೀವು 10 ರಿಂದ 12 ರೂಪಾಯಿ ಡಿಮ್ಯಾಂಡ್ಸ್ ಮಾಡ್ತೀರಿ ಹಣಕ್ಕೆ ಅಂತ ಹೇಳಿದ್ರೆ ಇದು ಎಷ್ಟು ಮಟ್ಟಿಗೆ ನೀಚ ಕೆಲಸ ಅಲ್ವಾ? ಸರ್ಕಾರ ನಿಮ್ಗೆ ಉದ್ಯೋಗ ಕೊಟ್ಟಿದೆ, ಏನಂತ? ಭಾಳ ಒಳ್ಳೆ ಕೆಲಸ ಮಾಡಿ ಜನಸಾಮಾನ್ಯರಿಗೆ ಸಹಾಯ ಮಾಡಿ ಅಂತ. ಪಾಪ ಅವ್ನು ಯಾರೋ ಸಣ್ಣ ಪುಟ್ಟ ವ್ಯಾಪಾರಿ ಹತ್ರ ಹೋಗ್ಬಿಟ್ಟು ನೀವು ಅವನು ದಿನನಿತ್ಯ ನಿಂತ್ಕೊಂಡು ಕಷ್ಟ ಬೀಳಿ. ಕರೆಕ್ಟು ಸರ್, ಅವರೇ ಸರ್ ಟ್ರೇಡ್ ಲೈಸೆನ್ಸ್ ತಗೋಬರ್ಬೇಕಂದ್ರೆ ಅಧಿಕಾರಿಗಳನ್ನ ತಾವು ಭೇಟಿ ಮಾಡಬೇಕು. ಕರೆಕ್ಟು ಸರ್. ಈ ಥರ ನೀಚ್ ಕೆಲಸಕ್ಕೆ ಅವನೇನೋ ಪಾಪ ರೋಡಲ್ಲಿ ನಿಂತ್ಕೊಂಡು ಬೀದಿ ನಿಂತ್ಕೊಂಡು ಕಟ್ ಮಾಡಿ ಒಬ್ಬ ನಿಲ್ಸ್ಕೊಂಡು ಅವ್ನು ಹೋಗ್ಬಿಟ್ಟು ನೀವು ₹1200 ಲಂಚ ಕೇಳಿದ್ರಿ, ಯಾವ ರೀತಿ ಸರಿ? ಅಂತ ಆನೆಸ್ಟ್ ಆಫೀಸರ್ ಆಗಿದ್ರೆ ಮಾಡ್ಕೊಡ್ಬೇಕು ನೀವು ನೇರವಾಗಿ ಸರ್ಕಾರಿ ಫೀಸ್ ಕಟ್ಟಿ. ಹೌದು ಸರ್, ನೀವು ಯಾಕೆ ದುಡ್ಡು ಇಸ್ಕೊಂಡ್ರಿ? ಅವನು ತಿಳುವಳಿಕೆ ಇಲ್ಲ, ಅಯೋಗ್ಯ, ನೀಚ, ಅವನು ಗೊತ್ತಿಲ್ಲ. ನಿಮ್ಗೆ ಗೊತ್ತಿದೆಯಲ್ಲ, ನೀವು ಓದಿದಿರಿಯಲ್ಲ, ಮತ್ತೆ ಏನ್ ಮಾಡ್ಬೇಕು ಅಂತ ತಗೊಳ್ಳಿ ದುಡ್ಡು ಇಸ್ಕೊಳ್ಳಿ, ಅಪ್ಲೈ ಮಾಡಿಸಿ ಸಾಕು. ಯಾರಿಗೆ? ನಾನು ಯಾಕೆ ದುಡ್ಡು ಇಸ್ಕೊಳ್ಳಿ? ಮುಖ್ಯಮಂತ್ರಿ ಕೊಟ್ಬಿಡಿ ದುಡ್ಡನ್ನ. ಬೇಡ ಸರ್, ನೀವು ಮುಖ್ಯಮಂತ್ರಿ ದುಡ್ಡು ಕೊಟ್ಬಿಡಿ. ₹1200 ನನ್ಗೆ ಯಾರೋ ಒಬ್ರು ಲಂಚ ಕೊಡಿ ಅಂತ 12 ಕೊಟ್ಬಿಡಿ ಅಧಿಕಾರಿಗಳಿಗೆ. ನೀವು ಮುಖ್ಯಮಂತ್ರಿಗಳಿಗೆ ಕೊಡಿ ಸರ್. ಸರ್, ಮುಖ್ಯಮಂತ್ರಿಗಳು ಗಮನಕ್ಕೆ ತಗೊಂಬನ್ನಿ. ಸರ್, ನಾನು ಈ ಥರ ₹1200 ದುಡ್ಡು ತಗೊಂಡೆ, ಲಂಚ ತಗೊಂಡೆ, ಏನು ಮಾಡೋದು ಅಂತ ಕೇಳಿ. ಬಡವ್ರ ಬಗ್ಗೆ ಈ ಥರ ರಕ್ತ ಇರ್ತಿಲ್ಲ, ಎಷ್ಟು ಮಟ್ಟಿಗೆ ಸರಿ ಸರ್ ಇದು? ನನಗಿಂತ ದುಡ್ಡು ನಿಮ್ಗೆ ಲಂಚ ಅಂತ ಕೊಡಿ, ನೀವು ಇಟ್ಕೊಳ್ಳಿ ಸರ್. ನೀವು ಕೇಳಿರೋ ದುಡ್ಡನ್ನ ನಿಮ್ಮ ಅಧಿಕಾರಿಗಳಿಗೆ ಏನೋ ಬಟ್ಟೆಗೆ, ರೇಷನ್ಗೆ ನೀವು ಕೇಳಿದಿರಲ್ಲ ಲಂಚ ದುಡ್ಡು, ಅದನ್ನ ಕೊಟ್ಟಿದ್ದೀವಿ, ತಗೊಳ್ಳಿ. ಏನ್ ಸರ್? ತಗೊಳ್ಳಿ, ನಿಮ್ ರೇಷನ್ ದುಡ್ಡು ತಗೊಳ್ಳಿ. ಯಾಕೆ ಸರ್ಕಾರ ದುಡ್ಡು ಕೊಡ್ತಾ ಇಲ್ವಲ್ಲ, ಸರ್ಕಾರಕ್ಕೆ ದುಡ್ಡು ಇಲ್ವಲ್ಲ ಪಾಪ, ನೀವು ಅದಕ್ಕೆ ಲಂಚ ಕೈ ಹಾಕಿ ಲಂಚ ತಗೊಳ್ತಿದ್ದೀರಿ. ಇದಕ್ಕೆ ಅಲ್ಲ, ಇದನ್ನ ಮಾಡಕ್ಕೋಸ್ಕರ ಇದನ್ನ ಇಷ್ಟೆಲ್ಲ ಮಾಡ್ಬೇಕಾಯ್ತು. ಏನ್ ಇದನ್ನ ಮಾಡಕ್ಕೆ ನಿಮಗ್ ಕೇಳ್ತಾ ಇರ್ಬೇಕು. ಯಾರೋ ಒಬ್ಬ ನಿರುದ್ಯೋಗಿ ಅವನು ಉದ್ಯೋಗ ತಗೊಳಕೋಸ್ಕರ ಒಂದು ಕಟಿಂಗ್ ಶಾಪ್ ನ ಮಾಡ್ಕೊಳ್ತಿದ್ದಾನೆ, ಅದಕ್ಕೊಂದು ಸರ್ಕಾರದಿಂದ ಪರವಾನಗಿ ತಗೊಳ್ತಿದ್ದಾನೆ ಅಂತ ಹೇಳಿದ್ರೆ ಅದಕ್ಕೂ ನೀವು ಡಿಮ್ಯಾಂಡ್ಸ್ ಮಾಡ್ತೀರಾ ಅಂದ್ರೆ ಬೇರೆ ಅವನ ರಾಬರಿ ಕೆಲ್ಸಕ್ಕೆ ಹೋಗ್ತಾನೆ. ನೀವು ಅಧಿಕಾರಿಗಳು ಇಷ್ಟು ಡಿಮ್ಯಾಂಡ್ ಮಾಡಿ ಎಲ್ಲಿ ತರ್ತಾನೆ ಅವನು? ಸುಸ್ತಾಗುತ್ತೆ ಪಾಪ ಅವ್ರಿಗೆ. ಇಲ್ಲ, ಸುಸ್ತಾಗ್ತಿದೆ ಪಾಪ. ಶುಗರು BP ಲೋ ಆಗ್ತಿದೆ ಅವ್ರಿಗೆ ಪಾಪ. ಶುಗರು BP ಲೋ ಆಗ್ತಿದೆ ಪಾಪ. ಪ್ರಶ್ನೆ ಕೇಳಿದ್ರೆ ಶುಗರ್ BP ಲೋ ಆಗುತ್ತೆ. ಅವ್ರದನ್ನ ದಯವಿಟ್ಟು ಅದನ್ನ ಮಾಡ್ಕೊಡ್ಬೇಕು ನೀವು. ಮಾಡ್ಕೊಡಿ. ಏನಿಲ್ಲ ರೀ, ನಾರ್ಮಲ್ ಇದಾನೆ. ದುಡ್ಡು ಕೊಡ್ಬೇಕಾದ್ರೆ ಸುಸ್ತಾಗಲ್ಲ, ದುಡ್ಡು ಕೇಳ್ಬೇಕು ಸುಸ್ತಾಗಲ್ವಾ?